ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ಎಲ್ರಿಗೂ ಲಕ್ಷ್ಮೀರಾಜ್ ಸೋನ್ಯಾಲ್ ವ್ಲಾಗ್ಸ್ಗೆ ಸ್ವಾಗತ. ಇದು ನಾನು ಸಂಡೇ ಮಾಡಿರೋಂಥ ವ್ಲಾಗ್ ಐತ್ರಿ. ಬೆಳಗ್ಗೆನೇ ಕ್ಲೀನಿಂಗ್ ಶುರು ಮಾಡ್ಕೊಂಡ್ಬಿಟ್ಟಾರೆ ನಮ್ಮ ಮನೆಯವ್ರು. ಇನ್ನೂ 8 ಗಂಟೆ ಆಗಿರಲಿಲ್ಲ, ಕ್ಲೀನಿಂಗ್ ಶುರು ಮಾಡ್ಕೊಂಡ್ಬಿಟ್ಟಾರ. ನಮ್ಮ ನಿದ್ದೆ ಎಲ್ಲ ಹಾಳು ಮಾಡಿಬಿಟ್ರಿ. ಇವತ್ತು ಸಂಡೇ ಐತಿ, ಸ್ವಲ್ಪ 8ರಿಂದ 9 ಗಂಟೆ ತನಕ ಮಲ್ಕೊಳ್ಬೇಕಂತೇಳಿ ನಾ ಪ್ಲ್ಯಾನ್ ಮಾಡಿದ್ದೆ. ಆದರೂ ಇರಲಿ ಅಂತ ಹೇಳಿ ನಾನು ಎಲ್ಲ ಎದ್ದು ಕ್ಲೀನಿಂಗ್ ಸ್ಟಾರ್ಟ್ ಮಾಡ್ಕೊಂಡೇವ್ರಿ. ಇವರೆಲ್ಲ ಹೊರಗಡೆದ್ದೆಲ್ಲ ಕ್ಲೀನ್ ಮಾಡ್ಕೊಂಡ್ರಿ. ನಮ್ಮ ಶಾನಿಗೆ ಏನೋ ಬೇಕಿತ್ತಂತ ಅದಕ್ಕೆ ಅದನ್ನು ತೆಗಕ್ಕೆ ಹೋಗಿ ಎಲ್ಲ ಟಾಯ್ಸ್ ಎಲ್ಲ ತೆಗೆದು ಕ್ಲೀನಿಂಗ್ ಎಲ್ಲ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದೆ ರೀ. ನಾನಿಲ್ಲೆಲ್ಲ ಫ್ರೆಶ್ ಅಪ್ ಆದಾಗಿ ಬೆಳಗ್ಗೆ ನಾಷ್ಟ ಅಂಥೇಳಿ ಅವಲಕ್ಕಿ ಮಾಡ್ಕೊಳಕ್ಕೆ ರೆಡಿ ಮಾಡ್ಕೊಳತ್ತಿದ್ದೆ ರೀ. ಇವಾಗ ನೋಡ್ರಿ ನಮ್ಮ ಬಿಸಿ ಆದ ಅವಲಕ್ಕಿ ರೆಡಿ ಆಯಿತು. ಎಲ್ರಿಗೂ ನಾಷ್ಟ ಹಾಕಿಕೊಟ್ಟೆ. ನಮ್ಮ ಪ್ರಥಮ್ಗೆ ಶಾನಿಗೂ ಹಾಕಿಕೊಟ್ಟಿದ್ದೆ. ನಮ್ಮ ಶಾನಿ ಭಾಳ ಸ್ಲೋ ಮಾಡ್ತಾಳ್ರಿ ನಾಷ್ಟ, ಅದಕ್ಕೆ ಅವರಿಬ್ಬರಿಗೆ ಕೂಡಿಸಿ ಹಾಕಿಕೊಟ್ಟಿದ್ನಿ. ನೀವಿಬ್ಬರು ನಾಷ್ಟ ಮಾಡಿರಿ, ಇಲ್ಲಕಂದ್ರೆ ನಾ ರೆಕಾರ್ಡ್ ಮಾಡಿಡ್ತೇನೆ ನೋಡತ್ತಂದ್ರೂ ಶಾನಿದು ಇನ್ನೂ ಹಾಗೆ ಸ್ಲೋ ನಡೆದಿತ್ತು. ಪ್ರಥಮ್ ಫಾಸ್ಟ್ ಮಾಡಿ ಹೋದಾರಿ. ನಾನಿಲ್ಲಿ ಬೆಳಗ್ಗೆ ಎದ್ದ ತಕ್ಷಣ ಒಂದು ಚರಿಗೆ ನೀರು ಕುಡಿತೇನೆ ರೀ. ಅದಕ್ಕೆ ಅದ್ರೊಳಗೆ ಸ್ವಲ್ಪ ಶುಂಠಿ ಮತ್ತು ಅಜ್ವಾನ ಜೀರಿಗೆ ಹಾಕಿ ಸ್ವಲ್ಪ ಕುದಿಸಿ ಅದನ್ನು ಆಮೇಲೆ ನೀರು ಕುಡಿತೇನೆ. ನಾನು ನಮ್ಮ ಮನೆಯವ್ರು ಕುಡಿತೇವೆ ರೀ. ಅದನ್ನೇ ಕುಡಿಯತ್ತಿದ್ದೆ. ಅಕ್ಕಿ ಕುಡಿತೇನೆ ನಾನು ಒಲ್ಲ ಅಂತ ಅನ್ನತ್ತಿದ್ಲ. ಅಕ್ಕಿ ನಾಷ್ಟ ಭಾಳ ಸ್ಲೋ ಮಾಡ್ತಾ ಅಂಥೇಳಿ ನಾನೇ ಸ್ವಲ್ಪ ತಿನ್ಸಕತ್ತಿದ್ದೆ ರೀ. ಸ್ವಲ್ಪ ತಿಂದ್ಲು, ಆಮೇಲೆ ತಾನೇ ತನ್ನ ಕೈಲೇ ತಿನ್ನಕ್ಕೆ ಸ್ಟಾರ್ಟ್ ಮಾಡಿದ್ಲು. ಇಲ್ಲಿ ನಮ್ಮ ಮನೆಯವರ ಪೂಜೆ ಮಾಡಕತ್ತಾರೆ. ಇವತ್ತು ಸಂಡೇ ಅಲ್ಲ, ಒಂದು ಸ್ವಲ್ಪ ಲೇಟ್ ಆಗಿದ್ದಕ್ಕೆ ನಾ ಅಡುಗೆ ಮಾಡತ್ತಿದ್ದೆ. ಅವ್ರು ಒಂದು ಸ್ವಲ್ಪ ಪೂಜೆ ಮಾಡಿ ಮುಗಿಸಿದ್ರು. ಸಂಡೇ ಜಾಸ್ತಿ ಅವ್ರವ್ರು ಪೂಜೆ ಮಾಡ್ತಾರೆ ರೀ. ಇಲ್ಲ ನಾಷ್ಟ ಅದೆಲ್ಲ ಆಗಿತ್ತು ರೀ. ಒಂದು ಸ್ವಲ್ಪ ಚಹಾ ಕುಡಿಯಾಕತ್ತಿದ್ವಿ. ಚಹಾ ಒಳಗೆ ಶುಂಠಿ ತಂದಿದ್ದೆ, ಶುಂಠಿ ಹಾಕಿ ಚಹಾ ಮಾಡಿದ್ದೆ. ಸ್ವಲ್ಪ ಹೊರಗೆ ಭಾಳ ಥಂಡಿ ಇತ್ತಲ್ಲ, ಅದಕ್ಕೆ ಶುಂಠಿ ಹಾಕ್ಕೊಂತ ಚಹಾ ಮಾಡಿ ಕುಡ್ದೇವ್ರಿ. ಸ್ವಲ್ಪ ಭಾಳ ಟೇಸ್ಟ್ ಆಗಿತ್ತು ಚಹಾ. ಅದಕ್ಕೆ ಕೆಳಗಡೆಯಿಂದ ಒಂದು ಸ್ವಲ್ಪ ಕರಿಬೇವನ್ನು ತಂದಿದ್ದೆ, ತೊಳ್ಕೊಂಡು ಎಲ್ಲ ಇಟ್ಕೊಂಡಿರಿ. ನಮ್ಮ ಮನೆಯವ್ರೂ ಶುಂಠಿ ಹಾಕಿ ಚಹಾ ಮಾಡಿದ್ಕೆ ಟೇಸ್ಟ್ ಆಗೈತೆ, ಚಲೋ ಆಗ್ಯದ ಅನ್ನತ್ತಿದ್ದರು ರೀ. ಇಬ್ಬರೆಲ್ಲ ಚಹಾ ಕುಡ್ದು ಇವಾಗ ನೆಕ್ಸ್ಟ್ ಒಂದು ಸ್ವಲ್ಪ ಅಡುಗೆಗೆ ಏನಾರು ಮಾಡ್ಕೋಬೇಕಂಥೇಳಿ ರೆಡಿ ಮಾಡ್ಕೊಳತ್ತಿದ್ದೆ ರೀ. ಇಲ್ಲಿ ನಾನು ಪಾಲಕ್ ಸಾಂಬಾರು ಮಾಡಾಕತ್ತಿದ್ದೆ. ಇವತ್ತು ರೊಟ್ಟಿ ಹಂಗೂ ಇದ್ದು ರೀ. ಅದಕ್ಕೆ ಪಾಲಕ್ ಸಾಂಬಾರು ಅನ್ನ ಮಾಡ್ಕೊಳ್ಬೇಕಂತೇಳಿ ಪ್ಲ್ಯಾನ್ ಮಾಡಿದ್ದೆ ರೀ. ಅದಕ್ಕೆ ಅದನ್ನೆಲ್ಲ ಪಾಲಕ್ಕೆಲ್ಲ ಸೋಸ್ಕೊಂಡು ಸ್ವಚ್ಛಾಗಿ ತೊಳ್ಕೊಂಡು ಸಣ್ಣಗೆ ಹೆರಿಚಿ 2 ಟೊಮ್ಯಾಟೊ ಹಾಕಿ ಒಂದು ಚರಿ ನೀರು ಹಾಕಿದ್ದೆ ರೀ. ಅದರೊಳಗೇ ಒಂದು ಸ್ವಲ್ಪ ಎಣ್ಣೆ ಹಾಕಿದ್ದೆ ರೀ. ಎಣ್ಣೆ ಹಾಕಿ ಬೇಯಿಸೋಕ್ಕಿಟ್ಟಿದ್ದೆ. 2 ವಿಷಲ್ ಆದಮೇಲೆ ತೆಗೆದೆ ರೀ. ಫುಲ್ ಕುದ್ದಿದ್ದು ರೀ. ನಾ ಇಲ್ಲಿ ತೊಗರಿಬೇಳೆ ಬೆಳೆಸಿಲ್ಲ, ಚೆನ್ನಾಗಿ ಬೇಳೆ ಬೆಳೆಸಿದ್ದೆ ರೀ. ನಮ್ಮ ಮನೆಯವ್ರು ತೊಗರಿಬೇಳೆ ಜಾಸ್ತಿ ತಿನ್ನಲ್ಲ, ಅದಕ್ಕೆ ನಾನು ಜಾಸ್ತಿ ಚೆನ್ನಾಗಿ ಬೇಳೆನೇ ಬೆಳೆಸಿ ಸಾಂಬಾರು ಮಾಡ್ತೀನಿ. ಕುಕ್ಕರ್ 2 ವಿಷಲ್ ಆಯ್ತು ರೀ. ಆದಮೇಲೆ ಇವಾಗ ಒಗ್ಗರಣೆ ಕೊಡಾಕತ್ತೀನಿ ರೀ ಸಾಂಬಾರ್ಗೆ. ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೆ. ಅದಕ್ಕೆ ಜೀರಿಗೆ, ಸಾಸಿವೆ, ಬೆಳ್ಳುಳ್ಳಿ ಕುಟ್ಕೊಂಡಿದ್ನಿ. ಇವಾಗ 2 ಟೊಮೆಟೊನ ಸಣ್ಣಗೆ ಸಪ್ರೇಟ್ ಮಿಕ್ಸಿ ಕುಟ್ಕೊಂಡು ಒಗ್ಗರಣೆ ಒಳಗೆ ಹಾಕ್ಕೊಂಡಿದ್ದೆ. ಇವಾಗ ಅರಿಶಿನ, ಉಪ್ಪು, ಖಾರ ಇಲ್ಲಿ ಮಸಾಲೆ ಖಾರ ಬಳಸೀನಿ ರೀ. ನಾನು ಮನೆ ಒಳಗಿಂದನೇ ಹಾಕ್ಕೊಂಡು ಇವಾಗ ಇದ್ದಿದ್ದು ಬೇಳೆ ಎಲ್ಲ ಇದ್ರೊಳಗೆ ಮಿಕ್ಸ್ ಮಾಡಿಕೊಂಡು ಸಾಂಬಾರು ಮಾಡ್ಕೊಂಡೆ ರೀ. ಸಾಂಬಾರು ರೆಡಿ ಆಯ್ತು ರೀ. ಏನೋ ಬಾಯಿ ತಪ್ಪಿ ನಮ್ಮ ಮಕ್ಕಳಿಗೆ ಪಾಸ್ತಾ ಮಾಡ್ಕೊಡ್ತೀನಿ ತಗೋ ಸಂಡೇ ಅಂದಿದ್ದೆ. ಅದಕ್ಕೆ ಪಾಸ್ತಾ ಮಾಡಿಕೊಡು ಅಂತೇಳಿ ಭಾಳ ಕಾಡಾಕತ್ತಿದ್ದೆ ರೀ. ಅದಕ್ಕೆ ಅವ್ರಿಗೆ ಸ್ವಲ್ಪ ಪಾಸ್ತಾ ಮಾಡತ್ತಿದ್ದೆ. ಪಾಸ್ತಾಕ್ಕೆ ಸ್ವಲ್ಪ ಒಂದು ಚರಿ ನೀರು ತೊಗೊಂಡು ಅದನ್ನ ಬಿಸಿ ಮಾಡ್ಕೊಂಡು ಅದ್ರೊಳಗೆ ಪಾಸ್ತಾ ಕುದಿಯಾಕಿಟ್ಟಿದ್ದೆ ರೀ. ಪಾಸ್ತಾ ಕುದಿಯೋತನ ನಾನಿಲ್ಲಿ ಒಂದು ಉಳ್ಳಾಗಡ್ಡಿ ಮತ್ತು ಪಾಸ್ತಾ ಮಸಾಲ ಅದೆಲ್ಲ ರೆಡಿ ಮಾಡಿ ಇಟ್ಕೊಂಡೆ ರೀ. 2 ಟೊಮೆಟೊನ ನಾನು ಕುದಿಸ್ಕೊಂಡು ಅದನ್ನ ಸಣ್ಣಗೆ ಕುಟ್ಕೊಂಡು ಪೇಸ್ಟ್ ಮಾಡ್ಕೊಂಡು ಇಟ್ಕೊಂಡಿದ್ದೆ ರೀ. ಇವಾಗ ಪಾಸ್ತಾ ಎಲ್ಲ ಕುದ್ದಾದ್ಮೇಲೆ ಅದನ್ನ ನೀರೆಲ್ಲ ಸ್ವಲ್ಪ ಸೋಸಿ ತೆಗಿಬೇಕು. ತೆಗೆದಾದ್ಮೇಲೆ ಅದ್ರ ಮೇಲೆ ತಣ್ಣೀರು ಹಾಕ್ಕೊಂಡು ಅದನ್ನು ಎಲ್ಲ ಒಂದು ಸ್ವಲ್ಪ ತೊಳ್ಕೊಬೇಕು ರೀ. ಇಲ್ಕಂದ್ರೆ ಅದು ಅಂಟಾಗ್ಬಿಡ್ತಾವೆ. ಸ್ವಲ್ಪ ತಣ್ಣೀರು ಹಾಕ್ಕೊಂಡು ತೊಳ್ಕೊಂಡ್ವಿ ಅಂದ್ರೆ ಅದು ಅಂಟಾಗೋದಿಲ್ಲ. ಇವಾಗ ನೋಡ್ರಿ 2 ಟೊಮೆಟೊ ಬೇಯಿಸಿದ್ದೆ. ಅದನ್ನ ಬೇಯಿಸಿ ಅದನ್ನ ಕುಟ್ಕೊಳಕತ್ತೇನೆ. ಹಿಂಗೆ ಬೇಯಿಸ್ಕೊಂಡು ಕುಟ್ಕೊಂಡು ಮಾಡಿದ್ರೆ ಒಂದು ಸ್ವಲ್ಪ ಪಾಸ್ತಾ ಟೇಸ್ಟ್ ಬರ್ತೈತೆ ರೀ. ಅದಕ್ಕೆ ನಾನು ಪ್ರತಿ ಸಲ ಕುದಿಸ್ಕೊಂಡೇ ಮಾಡ್ತೀನಿ.
ಇವಾಗ ಒಂದು ಕಡಾಯಿ ಒಳಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿನಿ ರೀ. ಅದಕ್ಕೆ ಜೀರಿಗೆ, ಸಾಸಿವೆ, ಕರಿಬೇವು ಮತ್ತು ಉಳ್ಳಾಗಡ್ಡಿ ಮತ್ತು ಟೊಮೆಟೊ ಪೇಸ್ಟ್ ಇತ್ತಲ್ಲ ಅದನ್ನು ಹಾಕ್ಕೊಂಡಿದ್ದೆ ರೀ. ಇವಾಗ ಸ್ವಲ್ಪ ಉಪ್ಪು ಮತ್ತು ಮಸಾಲದೇನಿತ್ತು ತೊಗೊಂಡಿದ್ನಲ್ಲ ಅದೇ ಮಸಾಲನ ಇದ್ರೊಳಗೆ ಹಾಕಿದ್ದೆ ರೀ. ಹಾಕಿ ಸ್ವಲ್ಪ ಅರಿಶಿನ ಹಾಕ್ಕೊಂಡಿದ್ದೆ. ಅರಿಶಿನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ಪಾಸ್ತಾ ಹಾಕಿ ಮಿಕ್ಸ್ ಮಾಡ್ಕೊಂಡೆ ರೀ. ಬಿಸಿ ಬಿಸಿ ಪಾಸ್ತಾ ರೆಡಿ ಆಗಿತ್ತು ರೀ ನಮ್ದು. ನಮ್ಮ ಪ್ರಥಮ್ಗೆ ಶ್ವಾನಿಗೆ ಇಬ್ಬರಿಗೂ ಹಾಕಿಕೊಟ್ಟೆ ರೀ. ಅದೇ ಟೈಮಿಗೆ ಅವರು ಪ್ರಥಮೇಶ್ ಫ್ರೆಂಡ್ಸ್ ಬಂದಿದ್ದರು ರೀ. ಅವ್ರಿಗೆ ಸ್ವಲ್ಪ ಟೇಸ್ಟ್ ಮಾಡಾಕೊಟ್ಟೆ. ಎಲ್ಲರೂ ಚಲೋ ಆಗೈತೆ ಅನ್ನತ್ತಿದ್ದರು ರೀ. ಇವರೆಲ್ಲ ನಮ್ಮ ಪ್ರಥಮೇಶನ್ ಫ್ರೆಂಡ್ಸ್ ರೀ. ಡೈಲಿ ಇವ್ರ ಜೋಡಿನೇ ಆಟ ಆಡ್ತಾನೆ ರೀ ನಮ್ಗೆ. ಆ್ಯಂಡ್ ಇಲ್ಲಿ ಎಲ್ಲ ಕೆಲಸ ಆದಮೇಲೆ ನಮ್ಮ ಶ್ರಾವಣಿಗೆ ಸ್ವಲ್ಪ ಕಸ ಹೊಡ್ಕೊಕ್ಕೆ ಹೇಳಿದ್ದೆ ರೀ. ಎಲ್ಲ ಕಸ ಹುಡುಗಿ ಕ್ಲೀನಾಗಿ ತೆಗೆದಿಟ್ಲು. ಹಾಗೆ ಅವಾಗ ಹುಡುಗ ಕೆಲಸ ಮಾಡ್ತಿರ್ತಾಳ್ರಿ ಅವಳು. ಒಂದು ಸ್ವಲ್ಪ ಕಸ ಹೊಡ್ಬೋದು, ಏನಾದರೂ ಬಟ್ಟೆ ಮಡಿಸೋದು ಏನಾದರೂ ಇದ್ರೆ ಮಾಡಿಕೊಡ್ತಾಳ್ರಿ. ಈಗಿನ ಹೆಲ್ಪ್ ಮಾಡ್ತಾಳೆ ನನಗೆ. ಇವತ್ತು ಟಿ ವಿ ಇನ್ಸ್ಟಾಲೇಷನ್ದವರು ಬರ್ತೀನಿ ಅಂತ ಹೇಳಿದ್ದೀವಿ ರೀ. ಎಷ್ಟು ಮುಂಜಾನೆ 9 ಗಂಟೆಯಿಂದ 12 ಗಂಟೆ ತನಕ ಕಾಲ್ ಮಾಡಿದ್ವಿ. ಬರೋಕ್ಕೆ ತಯಾರಿಲ್ಲ, ಕಡೆಗೂ ಬರಲೇ ಇಲ್ಲ ಅವರು. ಅದಕ್ಕೆ ನಾಳೆ ನಾವು ಹೆಂಗೆ ಮಾಡೋದು ಅಂತೇಳಿ ನಮ್ಮ ಮನೆಯವರೇ ಟಿ ವಿನ ಇನ್ಸ್ಟಾಲೇಷನ್ ಮಾಡಿಬಿಟ್ರು. ಎಲ್ಲ ಸೆಟ್ ಮಾಡಿ ಇಟ್ಬಿಟ್ರು. ಮತ್ತು ಇವಾಗ ನೋಡಿರಿ ಫಸ್ಟ್ ನಮ್ಮದು ಟಿ ವಿ ಸ್ಟಾರ್ಟ್ ಆಗ್ಯದ. ಮೊದಲ ಸಣ್ಣ ಟಿ ವಿ ಇತ್ತು, ಇವಾಗ ದೊಡ್ಡ ಟಿ ವಿ ತೊಗೊಂಡು ಬಂದಾರಿ. 34 ಇಂಚದ್ದು ಐತಿ, ಮೊದಲು 24 ಇಂಚದ್ದಿತ್ತು. ನಮ್ಮ ಮನೆ ದೇವರ ವಿಠ್ಠಲ ರೀ. ಅದಕ್ಕೆ ಫಸ್ಟ್ ಮನೆ ದೇವ್ರದ್ದು ವಿಠ್ಠಲ್ ಸಾಂಗ್ನೇ ಹಚ್ಬಿಟ್ರು ನಮ್ಮ ಮನೆಯವರು. ನಾನು ಬಟ್ಟೆ ಅದೆಲ್ಲ ತೊಳೆದಿರಲಿಲ್ಲ, ವಾಷಿಂಗ್ ಮಿಷಿನ್ಗೆ ಹಾಕಿದ್ದೆ ರೀ. ವಾಷಿಂಗ್ ಮಿಷಿನ್ಗೆ ಅದು ಹಾಕ್ಕೊಂಡು ಆಮೇಲೆ ಎಲ್ಲ ತೆಗ್ಕೊಂಡು ಹೊರಗೆಲ್ಲ ಒಣಾಕಿ ಬಂದೆ. ಇನ್ನು ಈವ್ನಿಂಗ್ ಟೈಮಿಗೆ ಕಾಫಿ ಮಾಡಿದ್ದೆ ಮತ್ತು ಸ್ವಲ್ಪ ದಾಳಿಂಬೆ ಸುಲ್ ಕೊಟ್ಟೆ ರೀ ಹುಡುಗರಿಗೆಲ್ಲ. ಅದೇ ಟೈಮಿಗೆ ಕರೆಕ್ಟಾಗಿ ಮಳೆ ಬಂದಿತ್ತು. ಕಾಫಿ ಕುಡ್ದಾದ್ಮೇಲೆ ನಾನು ಮಕ್ಕಳದ್ದೆಲ್ಲ ಸ್ಕೂಲ್ ಡ್ರೆಸ್ ಎಲ್ಲ ಐರನ್ ಮಾಡಿಟ್ಟೆ ರೀ. ಇಷ್ಟೆಲ್ಲ ಮಾಡೋದ್ರೊಳಗೆ ನಮ್ಗೆ ಸಂಡೇ ಮುಗಿದು ಹೋಗಿತ್ತು ರೀ. ಇವತ್ತು ಏನೂ ಹೊರಗಡೆ ಹೋಗೋದೇ ಆಗಲಿಲ್ಲ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ಸ್ ಮಾಡಿರಿ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್.